ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಈ ದಿನ ನಾವು ಹಿಂದಿ ಭಾಷೆಯನ್ನು ಕಲಿಯೋಣ, ಅದು ಕೂಡ 5 ನಿಮಿಷದಲ್ಲಿ. ಬಿಗಿನರ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬನ್ನಿ ಫ್ರೆಂಡ್ಸ್, ಹಿಂದಿ ಕಲಿಯೋಣ, ಅದು ಕೂಡ 5 ನಿಮಿಷದಲ್ಲಿ. ಈ ದಿನ ಕ್ರಿಯಾಪದ ಬರುವುದು, ಇದನ್ನು ನಾವು ಹಿಂದಿಯಲ್ಲಿ ಕಲಿಯೋಣ. ಬರುವುದು, ಇದನ್ನು ಆನ, ಬರುವುದು ಆನ. ಬಾ ಏಕವಚನದಲ್ಲಿ ಹೇಳಬೇಕಾದ್ರೆ ಆವೋ, ಬಾ ಆವೋ. ಬನ್ನಿ ಅಥವಾ ಬನ್ರಿ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ ಇದನ್ನು ಹಿಂದಿಯಲ್ಲಿ ಆಯಿಯೇ. ಬಾ ಆವೋ, ಬನ್ನಿ ಅಥವಾ ಬನ್ರಿ ಆಯಿಯೇ. ಬರಬೇಡ, ಇದನ್ನು ಮತ್ ಆವೋ. ಇಲ್ಲಿ ಬೇಡ ಅನ್ನೋದನ್ನು ಹಿಂದಿಯಲ್ಲಿ ನಾವು ಮತ್ ಅಂತ ಬಳಸ್ತೀವಿ. ಯಾವಾಗ ನಾವು ಕನ್ನಡದಲ್ಲಿ ಕ್ರಿಯಾಪದದ ಜೊತೆ ಬೇಡ ಅಂತ ಬಳಸ್ತೀವೋ ಹಿಂದಿಯಲ್ಲಿ ನಾವು ಮತ್ ಅಂತ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಬರಬೇಡ ಮತ್ ಆವೋ. ಬೇಡ ಅನ್ನೋದನ್ನು ನಹಿ ಚಾಯಿ ಅಂತಲೇ ಹೇಳ್ತೀವಿ. ಇಲ್ಲಿ ಕ್ರಿಯಾಪದ ಜೊತೆ ಬಳಸಿದಾಗ ಬೇಡ ಅನ್ನೋದನ್ನು ಮತ್ ಅಂತ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಬರಬೇಡ ಮತ್ ಆವೋ. ಬರಬೇಡಿ ಅಥವಾ ಬರಬೇಡ್ರಿ ಮತ್ ಆಯಿಯೇ. ಇಲ್ಲಿ ಬಾ, ಇಲ್ಲಿ ಇದನ್ನು ಹಿಂದಿಯಲ್ಲಿ ಯಹ, ಅಲ್ಲಿ ವಹ, ಎಲ್ಲಿ ಕಹ. ಇಲ್ಲಿ ಯಹ, ಅಲ್ಲಿ ವಹ, ಎಲ್ಲಿ ಕಹ. ಇಲ್ಲಿ ನೋಡಿ ಚಂದ್ರಬಿಂದು ಬಳಸ್ತಿದ್ದೀವಿ. ಯಾವಾಗ ನಾವು ಚಂದ್ರಬಿಂದು ಅಥವಾ ಬಿಂದುನ ಬಳಸ್ತೀವೋ ಕನ್ನಡದಲ್ಲಿ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಲ್ ಮಾತಾಡ್ತೀವಲ್ಲ ಆ ಥರ ಶಬ್ದ ಬರಬೇಕು. ಇಲ್ಲಿ ಯಹ, ಅಲ್ಲಿ ವಹ, ಎಲ್ಲಿ ಕಹ. ಇಲ್ಲಿ ಬಾ, ಯಹ ಆವೋ, ಬಾ ಆವೋ. ಇಲ್ಲಿ ಬಾ, ಯಹ ಆವೋ. ಅಲ್ಲಿ ಬಾ, ಅಲ್ಲಿ ವಹ, ವಹ ಆವೋ. ಅಲ್ಲಿ ಬಾ, ವಹ ಆವೋ. ಎಲ್ಲಿಗೆ ಬರಬೇಕು? ಇಲ್ಲಿ ಎಲ್ಲಿಗೆ ಕಹ. ಬರಬೇಕು ಆನಾ ಹೈ. ಎಲ್ಲಿಗೆ ಬರಬೇಕು? ಕಹ ಆನಾ ಹೈ. ಎಲ್ಲಿಗೆ ಬರಬೇಕು? ಕಹ ಆನಾ ಹೈ. ನಾನು ಎಲ್ಲಿಗೆ ಬರಬೇಕು? ಇಲ್ಲಿ ನಾನು ಮುಜೆ ಅಂತ ಬಳಸ್ತೀವಿ. ನಾನು ಎಲ್ಲಿಗೆ ಬರಬೇಕು? ಮುಜೆ ಕಹ ಆನಾ ಹೈ. ಏನಂತ ಹೇಳ್ತೀವಿ? ಮುಜೆ ಕಹ ಆನಾ ಹೈ. ಹತ್ರ ಬಾ, ಹತ್ತಿರ, ಇದನ್ನು ಹಿಂದಿಯಲ್ಲಿ ಪಾಸ್. ಬಾ ಆವೋ, ಹತ್ರ ಬಾ, ಪಾಸ್ ಆವೋ. ಹತ್ರ ಬರಬೇಡ, ಬರಬೇಡ ಮತ್ತಾವೋ. ಇಲ್ಲಿ ಹತ್ರ ಪಾಸ್, ಹತ್ರ ಬರಬೇಡ, ಪಾಸ್ ಮತ್ತಾವೋ. ಹತ್ರ ಬಾ, ಪಾಸ್ ಆವೋ. ಹತ್ರ ಬರಬೇಡ, ಪಾಸ್ ಮತ್ತಾವೋ ಅಂತ ಬಳಸ್ತೀವಿ. ನೀನು ಬಾ, ನೀನು, ಇದನ್ನು ತುಮ್. ಬಾ ಆವೋ. ನೀನು ಬಾ, ತುಮ್ ಆವೋ. ನೀನು ಹತ್ರ ಬಾ, ತುಮ್ ಪಾಸ್ ಆವೋ. ಹತ್ರ ಪಾಸ್, ನೀನು ಹತ್ರ ಬಾ, ತುಮ್ ಪಾಸ್ ಆವೋ. ನೀನು ಬರಬೇಡ, ಇಲ್ಲಿ ನೀನು ತುಮ್. ಬರಬೇಡ ಮತ್ ಆವೋ. ನೀನು ಬರಬೇಡ, ತುಮ್ ಮತ್ ಆವೋ. ನೀನು ಹತ್ರ ಬರಬೇಡ, ತುಮ್ ಪಾಸ್ ಮತ್ ಆವೋ. ನೀವು ಬನ್ನಿ, ನೀವು ಆಪ್ ಬನ್ನಿ ಅಥವಾ ಬನ್ರಿ ಆಯೇ. ನೀವು ಬನ್ನಿ, ಆಪ್ ಆಯೇ. ನೀವು ನಮ್ಮನೆಗೆ ಬನ್ನಿ, ಆಪ್ ಹಮಾರೆ ಘರ್ ಆಯೇ. ನೀವು ಬರಬೇಡಿ, ಇಲ್ಲಿ ನೀವು ಆಪ್ ಬರಬೇಡಿ ಅಥವಾ ಬರಬೇಡ್ರಿ ಮತ್ತಾಯೇ. ನೀವು ಬರಬೇಡಿ, ಆಪ್ ಮತ್ತಾಯೇ. ನೀವು ಇಲ್ಲಿಗೆ ಬರಬೇಡಿ, ಆಪ್ ಯಹ ಮತ್ ಆಯೇ. ನಾವು ಬರ್ತೀವಿ, ಇಲ್ಲಿ ನಾವು ಬಹುವಚನದಲ್ಲಿ ಹೇಳ್ತೀವಿ. ನಾವು ಹಮ್ ಬರ್ತೀವಿ, ಇದನ್ನು ಆಯಂಗೆ. ಇಲ್ಲಿ ಆಯಂಗೆ, ಇಲ್ಲಿ ನೋಡಿ ಬಿಂದು ಇದೆ. ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಲ್ ಮಾತಾಡ್ತೀವಲ್ಲ ಆ ಥರ ಶಬ್ದ ಬರಬೇಕು. ನಾವು ಬರ್ತೀವಿ, ಹಮ್ ಆಯಂಗೆ. ನಾವು ಬರ್ತೀವಿ, ಹಮ್ ಆಯಂಗೆ. ನಾವು ಬರಲ್ಲ, ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳ್ಬೇಕಾದ್ರೆ ನಾವು ಹಮ್ ಬರಲ್ಲ, ನಹಿ ಆಯಂಗೆ. ಇಲ್ಲಿ ಅಲ್ಲ ಅನ್ನೋದನ್ನು ನಹಿ ಅಂತ ಹಿಂದಿಲಿ ಬಳಸ್ತೀವಿ. ನಾವು ಬರಲ್ಲ, ಹಮ್ ನಹಿ ಆಯಂಗೆ. ನಾವು ಇಲ್ಲಿಗೆ ಬರಲ್ಲ, ಹಮ್ ಯಹ ನಹಿ ಆಯಂಗೆ. ಅವನು ಬರ್ತಾನೆ, ಏಕವಚನ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಅವನು, ಇದನ್ನು ವ. ಇವನು, ಇದನ್ನು ಯ. ಅವನು ಬರ್ತಾನೆ, ಬರ್ತಾನೆ ಅನ್ನೋದನ್ನು ಆಯಗ. ಏಕವಚನ ಪುಲ್ಲಿಂಗದಲ್ಲಿ ಹೇಳಬೇಕಾದ್ರೆ ಬರ್ತಾನೆ ಆಯಗ. ಅವನು ಬರ್ತಾನೆ, ಓ ಆಯಗ. ಇದೇ ರೀತಿ ಇವನು ಬರ್ತಾನೆ, ಇವನು ಯ, ಎ ಆಯಗ. ಅವನು ಇಲ್ಲಿಗೆ ಬರ್ತಾನೆ, ಓ ಯಹ ಆಯಗ. ಇವನು ಅಲ್ಲಿಗೆ ಬರ್ತಾನೆ, ಇವನು ಯ, ಅಲ್ಲಿಗೆ ವಹ, ಎ ವಹ ಆಯಗ. ಆಯಗ ಅನ್ನೋದನ್ನು ನಾವು ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತೀವಿ. ಅವನು ಬರಲ್ಲ, ಅವನು ವ ಬರಲ್ಲ, ನಹಿ ಆಯಗ. ಇಲ್ಲಿ ಬರಲ್ಲ ಅನ್ಬೇಕಾದ್ರೆ ಇಲ್ಲಿ ಅಲ್ಲ ನಹಿ, ಬರಲ್ಲ ನಹಿ ಆಯಗ. ಅವನು ಬರಲ್ಲ,
ಓ ನಹಿ ಆಯ್ಗ, ಇವನ್ ಬರಲ್ಲ, ಯ ನಹಿ ಆಯ್ಗ ಅಂತ ಬಳಸ್ತೀವಿ. ಅವಳು ಬರ್ತಾಳೆ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳಬೇಕಾದ್ರೆ ಅವಳು ಅನ್ನೋದನ್ನ ವ, ಅವನ್ನು ಅವಳು ಅದು ಮೂರನ್ನು ಕೂಡ ಹಿಂದಿಯಲ್ಲಿ ವ ಅಂತ ಬಳಸ್ತೀವಿ. ಇದೇ ರೀತಿ ಇವನು ಇವಳು ಇದು ಅನ್ನೋದನ್ನು ಯ ಅಂತ ಬಳಸ್ತೀವಿ. ಇಲ್ಲಿ ಅವಳು ವ, ಬರ್ತಾಳೆ ಆಯಗಿ ಸ್ತ್ರೀಲಿಂಗದಲ್ಲಿ ಹೇಳಬೇಕಾದ್ರೆ ಏಕವಚನದಲ್ಲಿ ಆಯಗಿ, ಪುಲ್ಲಿಂಗದಲ್ಲಿ ಏಕವಚನದಲ್ಲಿ ಆಯಗ, ಬರ್ತಾನೆ ಆಯಗ. ಇಲ್ಲಿ ಬರ್ತಾಳೆ ಆಯಗಿ, ಅವಳು ಬರ್ತಾಳೆ ಓ ಆಯಗಿ, ಅವಳು ಇಲ್ಲಿಗೆ ಬರ್ತಾಳೆ ಓ ಯಹ ಆಯಗಿ, ಇವಳು ಯ, ಇವಳು ಬರ್ತಾಳೆ ಎ ಆಯಗಿ, ಇವಳು ಅಲ್ಲಿಗೆ ಬರ್ತಾಳೆ ಎ ವಹ ಆಯಗಿ. ಹೆಸರಿಂದ ಹೇಳಬೇಕಾದ್ರೆ ರಮೇಶ್ ಬರ್ತಾನೆ, ರಮೇಶ್ ಆಯಗ, ರಮೇಶ್ ಬರಲ್ಲ, ರಮೇಶ್ ನಹಿ ಆಯಗ. ಗೀತಾ ಬರ್ತಾಳೆ, ಗೀತಾ ಆಯಗಿ, ಗೀತಾ ಬರಲ್ಲ, ಗೀತಾ ನಹಿ ಆಯಗಿ. ಅವ್ರು ಬರ್ತಾರೆ, ಅವರು ಅನ್ನೋದನ್ನು ವೇ, ಬಹುವಚನದಲ್ಲಾಗಲಿ ಅಥವಾ ಗೌರವದಿಂದ ನಾವು ಅವರು ಅನ್ನೋದನ್ನು ವೇ ಅಂತ ಹಿಂದಿಲಿ ಬಳಸ್ತೀವಿ. ಬರ್ತಾರೆ ಆಯಂಗೆ, ಇಲ್ಲಿ ನೋಡಿ ಇಲ್ಲೂ ಕೂಡ ಬರ್ತೀವಿ ಅನ್ನೋದನ್ನು ಆಯಂಗೆ, ಇಲ್ಲಿ ಬರ್ತಾರೆ ಇದನ್ನು ಕೂಡ ಆಯಂಗೆ. ಯಾವಾಗ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಮಾತಾಡಬೇಕಾದ್ರೆ ಬರ್ತೀವಿ ಅದನ್ನು ಕೂಡ ಆಯಂಗೆ ಅಂತ ಹೇಳ್ತೀವಿ, ಅದೇ ಬರ್ತಾರೆ ಅದನ್ನು ಕೂಡ ಆಯಂಗೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಬಿಂದು ಇದೆ, ಬಿಂದು ಇದ್ದರೆ ಮೂಗಲ್ ಉಚ್ಚಾರಣೆ ಮಾಡೋ ಥರ, ಮೂಗಲ್ ಮಾತಾಡೋ ಥರ ಶಬ್ದ ಬರಬೇಕು. ಅವರು ಬರ್ತಾರೆ ವೇ ಆಯಂಗೆ, ಅದೇ ಇವರು ಅನ್ನೋದನ್ನು ಎ ಆಯಂಗೆ, ಇವರು ಬರ್ತಾರೆ ಎ ಆಯಂಗೆ. ಅವ್ರು ಬರಲ್ಲ, ಅವರು ವೇ ಬರಲ್ಲ ನಹಿ ಆಯಂಗೆ, ಇವ್ರು ಬರಲ್ಲ ಎ ನಹಿ ಆಯಂಗೆ. ಅಪ್ಪ ಬರಲ್ಲ, ಅಪ್ಪನ ಪಾಪ, ಅಪ್ಪ ಬರಲ್ಲ ಪಾಪ ನಹಿ ಆಯಂಗೆ. ಅಪ್ಪ ಬರ್ತಾರೆ ಪಾಪ ಆಯಂಗೆ. ರಮೇಶ್ ಬರ್ತಾರೆ, ರಮೇಶ್ ಆಯಂಗೆ. ರಮೇಶ್ ಅವರು ಬರ್ತಾರೆ, ರಮೇಶ್ ಅವರು ಅಂತ ನಾವು ಗೌರವದಿಂದ ಹೇಳಬೇಕಾದ್ರೆ ಅವರು, ಇಲ್ಲಿ ಅವರು ಅನ್ನೋದನ್ನು ನಾವು ಜಿ ಅಂತ ಬಳಸ್ತೀವಿ. ರಮೇಶ್ ಅವರು, ರಮೇಶ್ ಜಿ. ಅಪ್ಪ ಅವರು, ಪಾಪಾಜಿ ಅಥವಾ ಪಿತಾಜಿ. ಆಯಂಗೆ ಬರ್ತಾರೆ, ನಹಿ ಆಯಂಗೆ ಬರಲ್ಲ. ಬಿಗಿನರ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋನ 2-3 ಸಲ ನೋಡಿ ಪ್ರಾಕ್ಟೀಸ್ ಮಾಡಿ, ಆಗ ನೀವು ಹಿಂದಿ ಭಾಷೆನ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೋದು, ಮಾತಾಡ್ಬೋದು ಕೂಡ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.